ಮೈಸೂರು ಜಿಲ್ಲಾ ಪಂಚಾಯತಿಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ದು ಜೆಡಿಎಸ್ ನಾಯಕರು ಕೊನೆ ಕ್ಷಣದಲ್ಲಿ ಬಿಜೆಪಿಗೆ ಕೈಕೊಟ್ಟಿದ್ದಾರೆ. ಜೊತೆಗೆ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಎಲ್ಲಾ ಲೆಕ್ಕಾಚಾರ ಉಲ್ಟಾಪಲ್ಟಾ ಆಗಿದೆ. ಮೈಸೂರು ಜಿಲ್ಲಾ ಪಂಚಾಯತಿಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ದು ಜೆಡಿಎಸ್ ನಾಯಕರು ಕೊನೆ ಕ್ಷಣದಲ್ಲಿ ಬಿಜೆಪಿಗೆ ಕೈಕೊಟ್ಟಿದ್ದಾರೆ. ಇದರೊಂದಿಗೆ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಎಲ್ಲಾ ಲೆಕ್ಕಾಚಾರ ಉಲ್ಟಾಪಲ್ಟಾ ಆಗಿದೆ. ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರವರು ಮೈಸೂರಿನಲ್ಲಿ ಮೈತ್ರಿ ಧರ್ಮ ಪಾಲಿಸುವಂತೆ ಸೂಚಿಸಿದ ಹಿನ್ನೆಲೆಯಲ್ಲಿ ಬಿಜೆಪಿ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಪ್ರಸ್ತಾವದಿಂದ ಸ್ಥಳೀಯ ನಾಯಕರು ಹಿಂದೆ ಸರಿದಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳಲು ಒಪ್ಪಂದ ಏರ್ಪಟ್ಟಿದ್ದು ಅಧ್ಯಕ್ಷ ಸ್ಥಾನ ಜೆಡಿಎಸ್ಗೆ, ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ಗೆ ಅನ್ನೋ ಮಾತುಕತೆಯಾಗಿದೆ. ಇವತ್ತು ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ತೀವ್ರ ಕುತೂಹಲ ಮೂಡಿಸಿದೆ. ಇನ್ನು ಈ ಬಗ್ಗೆ ನಮ್ಮ ಮೈಸೂರು ಪ್ರತಿನಿಧಿ ಸಚಿವ ಸಾರಾ ಮಹೇಶ್ ಜೊತೆ ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ರಾತ್ರೋರಾತ್ರಿಯ ಬೆಳವಣಿಗೆಯಲ್ಲಿ ಮೈಸೂರು ಜಿಲ್ಲಾ ಪಂಚಾಯತ್ನಲ್ಲಿ ಈಗ ರಾಜ್ಯದಂತೆ ಮೈಸೂರಿನಲ್ಲೂ ಕೂಡ ಮೈತ್ರಿ ಸರ್ಕಾರ ಏರ್ಪಟ್ಟಿದೆ. ಈ ದಿಢೀರ್ ಬೆಳವಣಿಗೆ ಬಗ್ಗೆ ಸಚಿವರಾದಂಥ ಸಾರಾ ಮಹೇಶ್ ಅವರು ಏನು ಹೇಳ್ತಾರೆ ಕೇಳೋಣ. ಸರ್, ದಿಢೀರ್ ಬೆಳವಣಿಗೆ ಅಂದ್ಕೊಂಡೇ ಇರಲಿಲ್ಲ. ಆಕ್ಚುಲಿ ಈ ಒಂದು ಬೆಳವಣಿಗೆ ಅಂದ್ರೆ ಯಾವ ಒಂದು ಸೂಚನೆ ಮೇರೆಗೆ ಸರ್? ಎರಡು ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ಕಾಂಗ್ರೆಸ್ನ ನಾಯಕರು ಮತ್ತು ಸಿದ್ದರಾಮಯ್ಯ ಚರ್ಚೆ ಮಾಡಿ ನಗರ ಪಾಲಿಕೆಯಲ್ಲಿ ಇಬ್ಬರು ಒಟ್ಟಿಗೆ ಇದ್ದೀವಿ, ರಾಜ್ಯದಲ್ಲಿ ಒಟ್ಟಿಗೆ ಇದ್ದೀವಿ. ಅಭಿವೃದ್ಧಿ ದೃಷ್ಟಿಯಿಂದ ಜನರಿಗೆ ಮುಂದೆ ಲೋಕಸಭೆಯ ದೃಷ್ಟಿಯಿಂದ ಎಲ್ಲರೂ ಒಟ್ಟಾರೆ ಒಂದೇ ತೀರ್ಮಾನದಲ್ಲಿರ್ತಕ್ಕಂಥದ್ದು ಒಳ್ಳೆಯದು. ಹಾಗಾಗಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಜಿಲ್ಲಾ ಪಂಚಾಯಿತಿಯನ್ನು ಇರಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟರು. ಆ ಸೂಚನೆಯನ್ನು ಪಾಲಿಸಿದೆ. ಸರ್, ಎಲ್ಲೋ ಒಂದು ಕಡೆ ತಮಾಷೆಯಾಗಿ ಮಾತಾಡ್ತಿದ್ರಿ ಪ್ರತಾಪ್ ಸಿಂಹ ಅವ್ರ ಹತ್ರ, ನಿಮಗೆ ಈ ಒಂದು ಸ್ಥಳೀಯ ಸಂಸ್ಥೆಗೆ ಮಾತ್ರ ನಾವು ಸಾಥ್ ಕೊಡ್ತೀವಿ, ನಿಮ್ಮ ವಿರುದ್ಧವಾಗಿ ನಾವು ಲೋಕಸಭಾ ಚುನಾವಣೆಯಲ್ಲಿ ಮತವನ್ನು ಕೇಳ್ತೀವಿ ಅಂತ. ಆದರೆ ತಮಾಷೆ ಈಗ ಎಲ್ಲೋ ಒಂದು ಕಡೆ ನಿಜ ಅನ್ನಿಸ್ತಾ ಇದೆ. ಅಲ್ಲ, ಲೋಕಸಭೆಯಲ್ಲೇ ನಾವು ಬಿ ಜೆ ಪಿ ವಿರುದ್ಧವಾಗಿ ಮಾಡ್ತೀವಿ, ಮಾಡಲೇಬೇಕಲ್ಲ. ಸ್ಥಳೀಯವಾಗಿ ಸಾರಾ ಮಹೇಶ್ ಅವರು ತುಂಬಾನೇ ಒಂದು ಪಕ್ಷವನ್ನು ಕಟ್ಟಿ ಬೆಳೆಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅವರ ಒಂದು ಸಾಕಷ್ಟು ಒಂದು ಕೆಲಸಗಳನ್ನು ಕೂಡ ಅಂದರೆ ಯಾವುದೇ ಒಂದು ನಿರ್ಣಯ ತಗೋಬೇಕು ಅಂತ ಸಾರಾ ಮಹೇಶ್ ಅವ್ರನ್ನ ಕೇಳುವಂಥ ಸ್ಥಿತಿಯಲ್ಲಿ ಈಗಿತ್ತು. ಆದರೆ ಏಕಾಏಕಿ ದಿಢೀರ್ ಈ ನಿರ್ಣಯ ಚೇಂಜ್ ಆಗುತ್ತೆ ಅಂದರೆ ಎಲ್ಲೊಂದು ಕಡೆ ವೈಯಕ್ತಿಕವಾಗಿ ಬೇಜಾರಾಗಿಲ್ಲ. ರಾಷ್ಟ್ರೀಯ ನಾಯಕರು ನಾವು, ಜಿಲ್ಲೆ ಇರ್ತಕ್ಕಂಥ ಕಾರ್ಯಕರ್ತರು, ನಮಗಿನ್ನ ಯೋಚನೆ ಮಾಡುವಂಥ ಶಕ್ತಿ ಎಲ್ಲ ರೀತಿಯಲ್ಲೂ ರಾಷ್ಟ್ರೀಯ ನಾಯಕರಿಗೆ ಇರ್ತದೆ. ಅವ್ರಿಗೆ ಅನುಭವ ಇರ್ತದೆ. ಅವರ ಅನುಭವವನ್ನು ನಾವು ಪಾಲಿಸ್ತೀವಿ. ವೈಯಕ್ತಿಕವಾಗಿ ಏನು ಇದು ಪಕ್ಷ ಹೇಳೋದನ್ನು ಮಾಡಿ. ಓಕೆ. ಸೊ ಈಗಾಗಲೇ ಹಿರಿಯ ಅಂದರೆ ಜೆ ಡಿ ಎಸ್ ವರಿಷ್ಠರು ಏನೋ ಒಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆ ಸೂಚನೆ ಅನ್ವಯವಾಗಿ ನಾನು ಇವತ್ತಿನ ಈ ನಿರ್ಣಯವನ್ನು ಕೈಗೊಂಡಿದ್ದೇನೆ. ಜೊತೆಗೆ BJP ಜೊತೆ ಹೋಗೋದ್ರಲ್ಲೂ ಕೂಡ ಒಂದು ಹಿರಿಯರ ಒಂದು ಮಾರ್ಗದರ್ಶನ ಆಗುತ್ತೆ. ಆ ಒಂದು ಮುಖಾಂತರವಾಗಿ ನಾನು ಇವತ್ತು ಕಾಂಗ್ರೆಸ್ನ ಒಂದು ಜೊತೆಗೂಡಬೇಕಾದಂಥ ಅನಿವಾರ್ಯತೆ ಇತ್ತು ಅನ್ನೊಂದು ಮಾತುಗಳನ್ನ TV5ಗೆ ಸಚಿವರಾದಂಥ ಸಾರಾ ಮಹೇಶ್ ಅವರು ಸ್ಪಷ್ಟಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಸುರೇಶ್, TV5 ಮೈಸೂರು.